ಎಲ್ರಿಗೂ ನಮಸ್ಕಾರ. ಇಂದಿನ ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಲಿವರ್ ಅಥವಾ ಯಕೃತ್ ನಮ್ಮ ದೇಹದಲ್ಲಿ ಅತ್ಯಂತ ಪ್ರಮುಖ ಕಾರ್ಯವನ್ನು ಮಾಡುವಂತಹ ಅಂಗ. ಟಾಕ್ಸಿಕ್ಕನ್ನು ಆಚೆ ಹಾಕುತ್ತೆ, ಅಲ್ಲದೆಯೇ ಕೊಬ್ಬನ್ನು ಕರಗಿಸುತ್ತೆ. ಲಿವರ್ಗೆ ಒಳ್ಳೆಯ ಒಂದು ಎಣ್ಣೆಯನ್ನು ಕೊಟ್ಟಾಗ, ನಾವು ಎಣ್ಣೆಯ ಪದಾರ್ಥಗಳನ್ನು ಏನು ಸೇವಿಸ್ತೀವಿ ಅದರಲ್ಲಿ ಒಳ್ಳೆಯ ಎಣ್ಣೆಯನ್ನು ಕೊಟ್ಟಾಗ ನಮ್ಮ ಲಿವರ್ ಚೆನ್ನಾಗಿರುತ್ತೆ. ಅದೇ ರೀತಿ ನಾವು ಲಿವರ್ಗೆ ಬೇಡವಾದಂತಹ ಜಿಡ್ಡಿನ ಪದಾರ್ಥಗಳು ಅಥವಾ ಬಹಳ ಕಲುಷಿತವಾದಂತಹ ಎಣ್ಣೆ ಪದಾರ್ಥಗಳನ್ನ ಕೊಟ್ಟಾಗ ಲಿವರ್ ಹಾಳಾಗುತ್ತೆ. ಅತ್ಯಂತ ಪ್ರಮುಖವಾಗಿ ಲಿವರ್ ಹಾಳಾಗೋದಕ್ಕೆ ಕಾರಣ ಆಲ್ಕೋಹಾಲ್ ಸೇವನೆ. ಇದರಿಂದ ಲಿವರ್ ತನ್ನ ಒಂದು ಕಾರ್ಯವನ್ನು ಅತ್ಯಂತ ನಿಧಾನವಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಮತ್ತು ಲಿವರ್ನ ಒಂದು ಕಾರ್ಯದಲ್ಲಿ ಸಾಕಷ್ಟು ಅಡಚಣೆಗಳು ಉಂಟಾಗತ್ತೆ. ನಮ್ಮ ಲಿವರ್ ಹಾಳಾಗ್ತಾ ಇದೆ ಅನ್ನೋದಕ್ಕೆ ನಾವು ಯಾವ ಲಕ್ಷಣಗಳನ್ನು ನೋಡ್ಬೋದು? ಮೊಟ್ಟ ಮೊದಲನೇದಾಗಿ ಸುಸ್ತಾಗೋದು. ಯಾಕೋ ಗೊತ್ತಿಲ್ಲ, ತುಂಬ ಸುಸ್ತಾಗ್ತಾ ಇದೆ. ಇದು ಆರಂಭಿಕ ಲಕ್ಷಣ. ಇನ್ನು ಜಾಂಡೀಸ್ ಆಗೋದು, ಪದೇ ಪದೇ ಇನ್ಫೆಕ್ಷನ್ ಆಗೋದು ಮತ್ತು ಲಿವರ್ಗೆ ಬಹಳಷ್ಟು ನಾವು ಒತ್ತಡವನ್ನು ಹಾಕಿದಾಗ ನಮ್ಮ ಕಣ್ಣು ಏನಾಗುತ್ತೆ, ಕಣ್ಣು ಸಹಿತ ಲಿವರನ್ನು ನಮ್ಮ ಲಿವರಲ್ಲಿ ಏನಾಗ್ತಿದೆ, ಏನು ಬದಲಾವಣೆಗಳಾಗ್ತಿದೆ ಅಂತಕ್ಕಂಥದ್ದನ್ನು ತೋರಿಸುವಂತಹ ಒಂದು ಅಂಗ. ಕಣ್ಣಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದಾಗ, ಅಂದರೆ ಕಣ್ಣಲ್ಲಿ ಬಹಳಷ್ಟು ಮಂಜು ಅನಿಸೋದು, ಕಣ್ಣಲ್ಲಿ ನೀರು ಬರೋದು, ಕಣ್ಣಲ್ಲಿ ವ್ಯತ್ಯಾಸಗಳು, ಕಣ್ಣು ಕೆಂಪಾಗೋದು ಮುಖ್ಯವಾಗಿ, ಈ ರೀತಿ ಅದು ಏನೆಲ್ಲ ಆದಾಗ ಸ್ವಲ್ಪ ಲಿವರ್ನಲ್ಲಿ ಏನೋ ವ್ಯತ್ಯಾಸಗಳಾಗ್ತಾ ಇದೆ ಅನ್ನೋದನ್ನು ನಾವು ಕಂಡುಹಿಡಿಬೋದು. ಅಲ್ಲದೆ ಹೆಪಟೈಟಿಸ್ ಎ, ಬಿ, ಸಿ. ಎ ಅಷ್ಟೊಂದು ಡೇಂಜರ್ ಅಲ್ಲದಿದ್ದರೂ ಬಿ ಮತ್ತು ಸಿ ಈ ರೀತಿ. ಮತ್ತು ಜಾಂಡೀಸ್ ಆದಾಗ ನಮ್ಮ ಲಿವರ್ ಏನಾಗಿರುತ್ತೆ, ಮುಖ್ಯವಾಗಿ ವೀಕ್ ಆಗಿರುತ್ತೆ. ಅತ್ಯಂತ ಕೊನೆಯ ಸ್ಟೇಜು ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್. ಮತ್ತು ಲಿವರ್ ಸಂಪೂರ್ಣ ತನ್ನ ಒಂದು ಕಾರ್ಯವನ್ನು ಮಾಡುವಲ್ಲಿ ವೈಫಲ್ಯ ಆದಾಗ ಕಸಿಯನ್ನು ಮಾಡೋದೊಂದೇ ಮಾರ್ಗ ಉಳಿದಿರುತ್ತೆ. ಆದರೆ ಲಿವರ್ ಇನ್ನು ನಮಗೆ ಲಕ್ಷಣಗಳನ್ನು ತೋರಿಸ್ತಾ ಇರುತ್ತೆ. ಸುಸ್ತಾಗ್ತಾ ಇದೆ, ಹಸಿವು ಆಗ್ತಾ ಇರಲ್ಲ, ಬಹಳಷ್ಟು ಸಮಯದಿಂದ ಕೆಲವರಿಗೆ ಹಸಿವಾಗ್ತಾ ಇರಲ್ಲ. ಅಂತಹ ಒಂದು ಲಕ್ಷಣಗಳು ಏನಾದರೂ ಇದ್ದಲ್ಲಿ ಆಗ ನಾವು ನಮ್ಮ ಲಿವರ್ ಬಗ್ಗೆ ಗಮನ ಹರಿಸ್ಬೇಕು. ಏನೋ ಒಂದು ಸುಸ್ತಾಗ್ತಾ ಇದೆ, ಹಸಿವಾಗ್ತಾ ಇಲ್ಲ, ಜೊತೆಗೆ ಕಣ್ಣು ಸ್ವಲ್ಪ ಏನೋ ಒಂದು ವ್ಯತ್ಯಾಸ ಆಗ್ತಿದೆ, ಈ ಥರದ್ದೆಲ್ಲ ಪ್ರಾರಂಭಿಕ ಹಂತದಲ್ಲಿ ನಾವು ಗಮನಿಸಬೇಕಾಗತ್ತೆ. ಇನ್ನು ಇದರ ಜೊತೆಗೆ ಕೊಬ್ಬು ಅತಿಯಾಗಿ ಶೇಖರಣೆ ಆಗಿ ಲಿವರ್ನಲ್ಲಿ ಫ್ಯಾಟಿ ಲಿವರ್ ಆಗುತ್ತೆ. ಇದರಿಂದ ಲಿವರ್ ಫಂಕ್ಷನಲ್ಲಿ ಅಡಚಣೆಗಳು ಉಂಟಾಗುತ್ತೆ. ಮುಂದೆ ಲಿವರ್ ಒಂದು ವೈಫಲ್ಯಕ್ಕೂ ಅದು ಕಾರಣ ಆಗ್ಬೋದು. ಅತಿಯಾಗಿ ಹೆಚ್ಚಾದಾಗ ಲಿವರ್ 5 ವರ್ಷದವರೆಗೂ ನಮಗೆ ಏನೋ ಒಂದು ಅತಿಯಾದಂತಹ ಸಿಂಪ್ಟಮ್ಗಳನ್ನು ತೋರಿಸಲ್ಲ, ಸ್ವಲ್ಪ ಸ್ವಲ್ಪನೇ ತೋರಿಸ್ದೇ ಇರತ್ತೆ. ಒಂದೇ ಸಾರಿ ಲಿವರ್ ಡ್ಯಾಮೇಜ್ ಆಗಲ್ಲ. ಅದಕ್ಕೆ ನಾವು ಲಿವರ್ನ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಲಿವರ್ ಅತಿಯಾಗಿ ವೈಫಲ್ಯದತ್ತ ಹೋಗೋದಕ್ಕಿಂತ ಮುಂಚೆ ನಾವು ಲಿವರ್ಗೆ ನ್ಯಾಚುರಲ್ ಆಗಿ ನಾವು ಟ್ರೀಟ್ ಮಾಡ್ಬೋದು. ಹಾಗಾದರೆ ಏನು ಮಾಡ್ಬೋದು ಅಂತಂದರೆ, ಮುಖ್ಯವಾಗಿ ನಮ್ಮ ಒಂದು ಕೈಯಲ್ಲಿ ಏನು ಒಂದು ಲಿವರ್ ರಿಫ್ಲೆಕ್ಸ್, ಏನು ಒಂದು ಸುಜೋಕ್ನಲ್ಲಿ ಲಿವರ್ ರಿಫ್ಲೆಕ್ಸ್ ಇದೆ. ಈ ಲಿವರ್ ರಿಫ್ಲೆಕ್ಸ್ಗೆ ನಾವು ಪ್ರತಿದಿನ ರಾತ್ರಿ ಮ್ಯಾಗ್ನೆಟನ್ನು ಹಚ್ಚಿ ಬೆಳಗ್ಗೆ ತೆಗಿಬೋದು. ನನಗೆ ಬೆಳಗ್ಗೆ ಸಮಯಾವಕಾಶ ಇರುತ್ತೆ, 4 ಅವರ್ಸ್ ಅಂದರೆ ಅಥವಾ 6 ಅವರ್ಸ್ ಆ ಥರನೂ ಹಾಕ್ಕೋಬೋದು. ಇಲ್ಲ ನೈಟ್ ಈ ಒಂದು ಲಿವರ್ ರಿಫ್ಲೆಕ್ಸ್ಗೆ ಮ್ಯಾಗ್ನೆಟನ್ನು ಹಾಕಿಬಿಟ್ಟು ಬೆಳಗ್ಗೆ ತೆಗಿಬೋದು. ಹಾಗಾದರೆ ಯಾವ ಮ್ಯಾಗ್ನೆಟನ್ನು ನಾವು ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ನೋಡೋಣ. ಈ ಥರ ನಿಮ್ಮ ಹತ್ರ ಟೂಲ್ ಇದ್ದರೆ ಮೋಕ್ಸವನ್ನು ಉಪಯೋಗಿಸಿ ಈ ಥರ ಲಿವರ್ಗೆ ಸ್ವಲ್ಪ ಪ್ರೆಷರನ್ನು ಕೊಡ್ತಕ್ಕಂಥದ್ದು. ಇದು ಲಿವರ್ ರಿಫ್ಲೆಕ್ಸ್ ಸುಜೋಕ್ ಅಕ್ಯುಪ್ರೆಷರ್ ಪ್ರಕಾರ. ಇಲ್ಲ ಈ ಥರದ ಒಂದು ನಿಮ್ಮ ಹತ್ರ ಅಕ್ಯುಪ್ರೆಷರ್ ಟೂಲ್ ಇದ್ರೂ ಉಪಯೋಗಿಸ್ಬೋದು. ಹೀಗೆ ನಿಧಾನವಾಗಿ ಡೀಪ್ ಪ್ರೆಷರನ್ನು ಕೊಡಿ 10 ಬಾರಿ. ಅಥವಾ ತಾವು ಈ ಥರ ಏನು ಮಾಡ್ಬೋದು, ತಮ್ಮ ಒಂದು ಹತ್ರ ಟೂಲ್ ಇದ್ದರೆ ಇದನ್ನಾದರೂ ಉಪಯೋಗಿಸ್ಬೋದು. ಇದು ಯಾವುದೂ ಇಲ್ಲ ಅಂತಂದರೆ ಹೆಬ್ಬೆಟ್ಟಿದ್ರೆ ಸಾಕು. ಈ ಥರ
ಪ್ರೆಷರ್ ಕೊಡಿ. ಆ ನಂತರ ಈ ಥರದ ಒಂದು ಮ್ಯಾಗ್ನೆಟ್, ಇದಕ್ಕೆ ಕ್ಲಸ್ಟರ್ ಮ್ಯಾಗ್ನೆಟ್ ಅಂತ ಹೇಳಲಾಗುತ್ತೆ. ಈ ಕ್ಲಸ್ಟರ್ ಮ್ಯಾಗ್ನೆಟ್ ನಮಗೆ 2 ಬೇಕಾಗುತ್ತೆ. ಈ ಥರ 2 ಮ್ಯಾಗ್ನೆಟ್, ಕ್ಲಸ್ಟರ್ ಮ್ಯಾಗ್ನೆಟ್. ಅದನ್ನು ತಾವು ಈ ಲಿವರ್ ರಿಫ್ಲೆಕ್ಸಲ್ಲಿ ಈ ಥರ ಇರುತ್ತೆ. ಈ ಲಿವರ್ ರಿಫ್ಲೆಕ್ಸ್ ಮೇಲೆ ಹೀಗೆ ಅಂಟಿಸಿ. ಇದನ್ನು ಒಂದು ಸರಿ ಅಂಟಿಸಿದ ಮೇಲೆ ಹೀಗೆ ಪ್ರೆಷರ್ ಕೊಡಿ. ಈ ಒಂದು ಕ್ಲಸ್ಟರ್ ಮ್ಯಾಗ್ನೆಟ್ ಏನಿದೆ ನಿಮಗೆ ಅಮೆಜಾನ್, ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ಅಕ್ಯುಪ್ರೆಷರ್ ವೆಬ್ಸೈಟ್ಗಳಲ್ಲಿ ಸಿಗುತ್ತೆ. ತಾವು ತಗೋಬೋದು, ಇದೇನು ಕಾಸ್ಟ್ಲಿ ಇರಲ್ಲ. ಹಾಗೆ ಇದಕ್ಕೊಂದು ಮೆಡಿಕಲ್ ಟೇಪ್ ಎಲ್ಲ ಒಂದು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಇನ್ನು ಫ್ಯಾಟಿ ಲಿವರ್ಗೆ ಈ ಥರ ನಾವು ನಿಂಬೆಹಣ್ಣು ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತೆ. ಈ ನಿಂಬೆಹಣ್ಣನ್ನು ಏನು ಮಾಡ್ತೀವಿ, ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದು ಅಥವಾ ಬೇರೆ ಒಂದು ಅಡುಗೆಗೆ ಉಪಯೋಗಿಸಿ ಅದರ ಬೀಜವನ್ನು ಬಿಸಾಕ್ತೇವೆ. ಆದರೆ ಅದರ ಬೀಜವನ್ನು ಬಿಸಾಕದೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಇಟ್ಕೋಬೋದು. ಇದರಿಂದ ಏನಾಗುತ್ತೆ, ಯಾರಿಗೆಲ್ಲ ಫ್ಯಾಟಿ ಲಿವರ್ ಇದೆ, ಇಲ್ಲಿ ಏನು ಒಂದು ಕ್ಲಸ್ಟರ್ ಮ್ಯಾಗ್ನೆಟ್ ಅನಿಸಲಾಗಿದೆ, ಅದೇ ಥರ ನಿಂಬೆಹಣ್ಣಿನ ಬೀಜಗಳನ್ನು ಒಂದು 5-6 ಬೀಜಗಳನ್ನು ತಾವು ಈ ಥರ ಅಂಟಿಸ್ಬೋದು, ಟೇಪಿಗೆ ಅಂಟಿಸ್ಬೋದು. ಅದರ ತುದಿಯ ಭಾಗ ಇರುತ್ತಲ್ವ, ಅದು ಮೇಲ್ ಕಡೆಗೆ ಇರಬೇಕು, ಮೇಲ್ಬದಿ ಹೀಗೆ ಈ ಥರ ನಾವು ಅಂಟಿಸುವಾಗ ಮೇಲ್ಕಡೆಗೆ ಅದರ ಚೂಪಾದಂತಹ ತುದಿ ಇದ್ದರೆ ಆಯಿತು. ಈ ಥರ ಅಂಟಿಸಿ ರಾತ್ರಿ ಅಂಟಿಸಿ ತಾವು ಬೆಳಗ್ಗೆ ತೆಗಿಬೋದು. ಅಥವಾ ನನಗೆ ಸಮಯ ಇದೆ ಅಂತಂದರೆ ಬೆಳಗ್ಗೆ 1 ತಾಸು ತಾವು ಅಂಟಿಸ್ಕೊಂಡು ಅದನ್ನು ತೆಗಿಬೋದು. ಈ ರೀತಿಯಾಗಿ ನಾವು ನಮ್ಮ ಲಿವರನ್ನು ಪ್ರಾರಂಭಿಕ ಹಂತದಲ್ಲಿಯೇ ಅದನ್ನು ಉತ್ತಮಗೊಳಿಸ್ಕೊಳ್ಬೋದು. ಅಥವಾ ಫ್ಯಾಟಿ ಲಿವರ್ ಆಗಿದೆ ಅಥವಾ ಲಿವರಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ, ಈ ರೀತಿಯದ್ದು ಕಂಡು ಬಂದಾಗ ಪ್ರಾರಂಭಿಕವಾಗಿಯೇ ನಾವು ಲಿವರ್ ಬಗ್ಗೆ ಕೇರ್ ತೆಗೆದುಕೊಳ್ಬೋದು. ಇನ್ನು ಅತಿಯಾದ ಹಂತದಲ್ಲಿ ನಾವು ಡಾಕ್ಟ್ರನ್ನ ಭೇಟಿಯಾಗಬೇಕಾಗತ್ತೆ. ಅದು ಫೇಲ್ ಆದಾಗ ಅಥವಾ ಅದು ಕ್ಯಾನ್ಸರ್ಗೆ ಹೋದಾಗ ಆಗ ನಾವು ಮೆಡಿಕಲ್ ಟ್ರೀಟ್ಮೆಂಟ್ನ ಅವಶ್ಯವಾಗಿ ತಗೋಬೇಕಾಗುತ್ತೆ. ಆದರೆ ಅದಕ್ಕಿಂತ ನಾವು ಪ್ರಾರಂಭಿಕ ಹಂತ ಅಥವಾ ಮುಂದಿನ ಹಂತಗಳಿಗೆ ಹೋದಾಗ ಈ ರೀತಿ ಮ್ಯಾಗ್ನೆಟ್ ಮತ್ತು ಕೆಲವೊಂದು ಸೀಡ್ಗಳ ಮುಖಾಂತರನೇ ಅದನ್ನು ಗುಣಪಡಿಸ್ಕೊಳ್ಬೋದು, ನಮ್ಮ ಲಿವರನ್ನು ಉತ್ತಮಗೊಳಿಸ್ಕೊಳ್ಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ